ಕನ್ನಡದ ನಟಿ ಹಾಗೂ ರಾಜಕಾರಣಿ ರಮ್ಯಂದು ಏನ್ ಗ್ರಾಚಾರನಪ್ಪ. ಕೆಲವು ಸಲ ರಮ್ಯಾ ಹೇಳಿದ್ದು ಮಾಡಿದ್ದು ತಪ್ಪು ಅಂತ ಅನಿಸಿದ್ರು ಈಗಿನ ಸಂದರ್ಭಕ್ಕೆ ಬಂದಾಗ ಪಾಪ ಹುಡುಗಿ ಅನ್ಸತ್ತೆ ಅಲ್ವಾ. ಮೊದಲಿನಲ್ಲಿ ಆಕೆ ತಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಹೇಳಿಕೊಂಡು ಕೂಡ ಹೇಳಿದ್ರು ಪಾಕಿಸ್ತಾನ್ಗೆ ಹೋದ್ರೆ ನರ್ಕ ಹೋದಂಗಂತ. ಆತರ ಏನಿಲ್ಲ, ಅಲ್ಲಿರೋ ಜನ ಕೂಡ ನಮ್ಮಾಗೆ ಇದ್ದಾರೆ. ಆಕೆ ಹಾಗೂ ಆಕೆಯ ಪಾರ್ಟಿಯ ವಿರೋಧಿಗಳು ದೊಡ್ಡ ಸಮಸ್ಯೆಯನ್ನೇ ಮಾಡಿದರು. ನಂತರ ಮೀಡಿಯಾದಲ್ಲಿ ಅದಕ್ಕೆ ಪ್ರತಿಕ್ರಿಯಿಸಿದ ರಮ್ಯಾನು ಯೋಚನೆ ಮಾಡದೆ ಕೆಲವು ಮಾತುಗಳನ್ನು ಹೇಳಿದರು. ಇಲ್ಲಿ ನಾನು ಮಂಡ್ಯಕ್ಕೆ ಬಂದ ಮೇಲೆ ಒಂದು ಕಾರ್ಯಕ್ರಮದಲ್ಲಿ ಮಾಧ್ಯಮದವ್ರು ಬಂದಿದ್ರು. ಅವ್ರ ಪ್ರಶ್ನೆ ಕೇಳಿದಾಗ ನಿಮ್ಮ ಅನುಭವ ಹೇಗಿತ್ತು ಅಂತ ಅವಾಗ ನಾನು ಹೇಳಿದೆ, ಪಾಕಿಸ್ತಾನ್ ನರ್ಕ ಅಲ್ಲ, ಅಲ್ಲಿರೋ ಜನ ನಮ್ಮ ಹಾಗೆ ಇದ್ದಾರೆ, ಅವರು ಮನುಷ್ಯರೇನೆ, ನಮ್ಮನ್ನ ಚೆನ್ನಾಗಿ ನೋಡ್ಕೊಂಡ್ರು ಅಂತ ಹೇಳಿದೆ. ಅದಕ್ಕೆ ಜನರ ಗಲಾಟೆ ಇನ್ನೂ ಹೆಚ್ಚಾಯಿತು. ಇವಾಗ ಹೇಗಾಗಿದೆ ಅಂದ್ರೆ ಚಿತ್ರರಂಗದಲ್ಲಿ, ರಾಜಕೀಯದಲ್ಲಿ ಹಾಗೂ ಸಾಮಾನ್ಯ ಜನತೆಯಲ್ಲಿ ರಮ್ಯನ ಬಗ್ಗೆ ಬೆಂಕಿ ಉಗುಳ್ತಿರೋರು ಒಬ್ರಾ ಇಬ್ರಾ. ಎಷ್ಟರ ಮಟ್ಟಿಗೆ ಅಂದ್ರೆ ಮೊದಲು ಏನೇನೋ ಫೋಟೋ ಎಡಿಟಿಂಗ್ ಮಾಡಿ ಇನ್ಸಲ್ಟ್ ಮಾಡ್ತಿದ್ರು, ಇವಾಗ ರಮ್ಯಾರಿಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನೇ ಸಲ್ಲಿಸಿಬಿಟ್ಟಿದ್ದಾರೆ. ಚೆನ್ನಾಗಿತ್ತು. ಮತ್ತು ಪಾಕಿಸ್ತಾನದಲ್ಲಿ ಹುಟ್ಟಿ ಹೋಗು ಅನ್ನೋದು ವಿರೋಧಿಗಳ ಕೂಗು. ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಹೇಳಿ. ಹಾಗೆ ಇಂಥ ಸುದ್ದಿಗಳಿಗಾಗಿ ಸ್ಯಾಂಡಲ್ವುಡ್ ಸೆಂಟ್ರಲ್ಗೆ ಸಬ್ಸ್ಕ್ರೈಬ್ ಮಾಡಿ.